ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಶ್ರೀದೇವಿ. ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು ಅಂತ ಹೇಳಿ ಒಂದು ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮ್ಮದು ಮಾರ್ಚ್ 1ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಮೇ 31. ನಾನಿಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲೇನು ಹೇಳ್ತಾ ಇದ್ದಾರೆ, KPS ಮಕ್ಕಳಿಗೆ ಪ್ರತ್ಯೇಕ ಬಸ್ ಅಂತಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಹುಡುಗರಿಗೆ ಕೂಡ ಪ್ರೈವೇಟ್ ಒಂದು ಸ್ಕೂಲ್ ಮಾದರಿಯಲ್ಲಿ ಒಂದು ಗೌರ್ಮೆಂಟ್ ಬಸ್ಗಳನ್ನು ನಾವು ಒದಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಒಂದು ಗುಡ್ ಇನಿಷಿಯೇಟಿವ್. ನೀವು ಇದನ್ನೇನು ಎಕ್ಸಾಂಪಲ್ ಆಗಿ ಕೋಟ್ ಮಾಡ್ಬೋದು. ಅಂದರೆ ಎಜುಕೇಷನ್ ರಿಲೇಟೆಡ್ ಏನಾದರೂ ಎಸ್ಸೆ ಅಥವಾ ನೀವು ಮೇನ್ಸ್ ಆನ್ಸರ್ ಬರೀತಿದ್ರೆ ಇದು ಒಂದು ನೀವು ಎಕ್ಸಾಂಪಲ್ ಆಗಿ ಕೋಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ನಮ್ಮದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನೈತಿಲ್ಲ, ಆ ಒಂದು ಪಾಲಿಕೆ ಚುನಾವಣೆಗೆ ನಾವು ಗಡುವು ತೊಗೋತಿದ್ದೇವೆ, ಒಂದು ಸ್ವಲ್ಪ ನಮ್ಗೆ ಕಾಲಾವಧಿ ಅವಕಾಶ ಕೊಡ್ರಿ ಅಂತ ಕೇಳಿದರು. ಓಕೆ, ಸುಪ್ರೀಂ ಕೋರ್ಟ್ ಕೂಡ ಏನಂತಂದ್ರೆ 1-2 ತಿಂಗಳದ್ದು ಕಾಲಾವಕಾಶ ಕೊಟ್ಟಿದೆ. ಓಕೆ, ಇಲ್ಲಿ ನಮಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ನ್ಯೂಸಲ್ಲಿದೆ ಮತ್ತು ಇದು ಆಲ್ರೆಡಿ ಇದ್ರ ಮೇಲೆ ಕ್ವಶನ್ಸ್ ಆಗಿದೆ. ಓಕೆ, ಮತ್ತು ಇಲ್ಲಿ ಒಂದು ಏನು ತಿಳ್ಕೊಬೇಕಂತಂದರೆ, ಇದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನೈತಿಲ್ಲ, ಇದ್ರದ್ದು ಒಂದು ಚೇರ್ಪರ್ಸನ್ ಯಾರು ಇರ್ತಾರೆ ಅಂತಂದರೆ ನಮ್ಮದು CM ಇರ್ತಾರೆ. ಓಕೆ, ಅದ್ರ ಜೊತೆ ಏನಂತಂದರೆ ಇವ್ರು ನಮ್ಮದು ಇಲ್ಲಿ ಕಾಣ್ತಾರಲ್ಲ ಸಾಹೇಬ್ರ DK ಶಿವಕುಮಾರ್ ಅಂದ್ರೆ ಇವರು ಬೆಂಗಳೂರದ್ದು ಏನದು GBಯದ್ದು ಸಂಬಂಧಪಟ್ಟಂಗೆ ಒಬ್ಬರು ಮಿನಿಸ್ಟರ್ ಕೂಡ ಅದಾರ, ಬೆಂಗಳೂರು ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂಗೆ. ಇವರು ಕೂಡ ಏನಂತಂದರೆ ಕೋಚೇರ್ ಮಾಡ್ತಾರೆ. ಇದು ಒಂದು ಗೊತ್ತಿಲ್ಲ. ಹೋಗಿ ನೀಟಾಗಿ ಒಂದು ಸ್ವಲ್ಪ ಇದು ನಮ್ಮದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಗ್ಗೆ ಒಂದು ಬೇಸಿಕ್ ಪಾಯಿಂಟ್ಸ್ ತಿಳ್ಕೊಳ್ಳಿ. ಓಕೆ, ಸಫಾರಿ ತೆರೆದ ವಾಹನಗಳಿಗೆ ಅವಕಾಶವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದೇ ಒನ್ಸ್ ಅಗೇನ್ ಸಫಾರಿ ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಇದು ನಮ್ಮದೆಲ್ಲ ಇಲ್ಲಿ ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು ಮತ್ತು ವೈಲ್ಡ್ ಲೈಫ್ ಸೆಂಚುರಿ ಇರ್ಬೋದು, ಆ ಒಂದು ಪ್ರಾಣಿಗಳನ್ನು ನೋಡಲಿಕ್ಕೆ ಓಪನ್ ಇದ್ರೊಳಗೆ ಸಫಾರಿ ಹೋಗುವಂತಿಲ್ಲ, ಇಲ್ಲೇ ಐತಿಲ್ಲ ಇದು. ಸೊ ಇಲ್ಲಿ ಏನಿತ್ತು ಅಂದರೆ ಒಂದು ಕ್ಲೋಸ್ಡ್ ಬಸ್ ಒಳಗೆ ಇನ್ನು ಮುಂದೆ ನಾವು ಅವಕಾಶ ಕೊಡ್ತೇವೆ, ಓಪನಿಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಂತಂದರೆ ರಾಜ್ಯದ 5 ಹುಲಿ ಸಂರಕ್ಷಿತ ಮತ್ತು ವನ್ಯಜೀವಿಗಳ ಸಫಾರಿಯಲ್ಲಿ ತೆರೆದ ವಾಹನಗಳ ಬದಲಿಗೆ ಸುರಕ್ಷಿತ ಬಸ್ ಬಳಕೆ ಮಾಡುವಂತೆ ಅರಣ್ಯ ಸಚಿವರು ಸೂಚನೆ ನೀಡಿದ್ದಾರೆ ಅಂತ ಇದೆ. ಇಲ್ಲಿ ಏನು ಇಂಪಾರ್ಟೆಂಟ್ ಅಂತಂದರೆ, ಇವು ನಮ್ಮ ಕರ್ನಾಟಕದ 5 ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲ, ಅವು ಯಾವುವು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹೈ ಈಲ್ಡಿಂಗ್ ಟಾಪಿಕ್ ಅಂತ ಹೇಳ್ಬೋದು. ಇವನ್ ನಮ್ಮದು ಎಲ್ಫೆಂಟ್ ಕೂಡ ಹೈ ಈಲ್ಡಿಂಗ್ ಟಾಪಿಕ್ಕು, ಹುಲಿ ಕೂಡ ಹೈ ಈಲ್ಡಿಂಗ್ ಟಾಪಿಕ್. ಓಕೆ, ಆಲ್ರೆಡಿ ನಾನು ಇದ್ರ ಮೇಲೆ ಕ್ವಶನ್ ಕೂಡ ಡಿಸ್ಕಷನ್ ಮಾಡಿದ್ದೀನಿ. ಇಲ್ಲಿ ನೀವು ಹೋಗಿಬಿಟ್ಟು ಒಂದು ಸ್ವಲ್ಪ ಇದ್ರ ಜೊತೆನೇ ಹುಲಿಗಳ ಬಗ್ಗೆನೂ ಕೂಡ ಏನಂತಂದರೆ ಸ್ಟಡಿ ಮಾಡಬೇಕಾಗತ್ತೆ. ಓಕೆ, ಇವು ನಮ್ಮ ಕರ್ನಾಟಕದಲ್ಲಿ ಕಂಡುಬರುವಂತಹ ಟೈಗರ್ ರಿಸರ್ವ್ಸ್ ಯಾವುವು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ನೋಡಿ, ಅಲಿಗಢದಲ್ಲಿ ಮರ್ಯಾದೆಗೇಡು ಹತ್ಯೆ ಅಂತಿದೆ. ಇದು ಎಲ್ಲ ನಮಗೇನು ಬೇಡ. ಬಟ್ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಮರ್ಯಾದೆಗೇಡು ಹತ್ಯೆ ತಡೆಗಟ್ಟಲು ಒಂದು ಮಸೂದೆಯನ್ನು ಜಾರಿಗೆ ತೊಗೊಂಡ್ಬಂದಿದೆ. ನಾನು ಅದನ್ನು ಸಾಕಷ್ಟು ಬಾರಿ ಏನಂತಂದು ಹೇಳಿದ್ದೀನಿ. ಆ ಒಂದು ಮಸೂದೆ ಯಾವುದು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ನೆಕ್ಸ್ಟು ಇಲ್ಲಿ ನೋಡಿ, ಹಂಪಿಯಲ್ಲಿ ಭಗ್ನ ಆಳ್ವಾರ್ ವಿಗ್ರಹಗಳು ಪತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಫಸ್ಟ್ ಹಂಪಿ ನಮ್ಗೆ ಇಂಪಾರ್ಟೆಂಟು, ವಿಜಯನಗರ ಸಾಮ್ರಾಜ್ಯ ಇಂಪಾರ್ಟೆಂಟು. ಆಲ್ರೆಡಿ ನಮ್ಮದು ಇದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಸೇರಿದೆ. ಮತ್ತು ವಿಜಯನಗರ ಸಾಮ್ರಾಜ್ಯ ಈಸ್ ಆಲ್ಸೋ HYT. ಬೋತ್ UPSCಗೆ ಏನತ್ತಂದ್ರೆ ಅದು HYT ಇದೆ. ಸೊ ನಮ್ದು ಆಬ್ವಿಯಸ್ಲಿ ನಮ್ಮದು ಇಲ್ಲಿ ಕರ್ನಾಟಕ ರಿಲೇಟೆಡ್ಗೆ ಎಕ್ಸಾಮಕ್ಕೂ ಕೂಡ ಈ ಒಂದು ವಿಜಯನಗರ ಸಾಮ್ರಾಜ್ಯ ನಮ್ಗೆ HYT ಅಂತ ಹೇಳ್ಬೋದು. ಪ್ರಥಮ ಬಾರಿಗೆ ಏನತ್ತಂದ್ರೆ ಈ ಒಂದು ಪ್ರದೇಶಗಳಲ್ಲಿ ಆಳ್ವಾರ್ ವಿಗ್ರಹಗಳು ಕಂಡು ಬಂದಿವೆ. ಯಾರು ಆಳ್ವಾರರು ಅಂತಂದರೆ, ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಮುಖ್ಯವಾಗಿ ತಮಿಳುನಾಡಿನಲ್ಲಿ ಶ್ರೀ ವೈಷ್ಣವ ಧರ್ಮ ಮತ್ತು ವಿಷ್ಣು ಭಕ್ತಿಯನ್ನು ಪ್ರಸಾರ ಮಾಡಿದ 12 ಮಂದಿ ಮಹಾನ್ ಸಂತರನ್ನು ಆಳ್ವಾರರು ಎಂದು ಕರೆಯಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ಆಳ್ವಾರರು ಅಂದರೆ ಯಾರು ಗೊತ್ತಿರಬೇಕು. ಓಕೆ, ಆಮೇಲೆ ಇದೇ ಪ್ರಥಮ ಬಾರಿಗೆ ಏನಂತಂದ್ರೆ ಕಂಡು ಬಂದಿದೆ. ಮತ್ತು ಇಲ್ಲಿ ಕ್ರಿಸ್ತಶಕ ಈ ಒಂದು ನಮ್ಮ ತಾಳಿಕೋಟಿ ಕದನ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದನ್ನು ರಕ್ಕಸ್ತಂಗಡಿ ಯುದ್ಧ ಅಂತಲೂ ಕರೀತಾರೆ. 1565 ಆಯಿತು. ಈ ಒಂದು ಯುದ್ಧದಲ್ಲಿ ಭಾಗಿಯಾದಂತಹ ಶಾಹಿ ಮೆಹನತನಗಳು ಯಾವುವು ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ಹೋಗಿ ನೀಟಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಓದ್ಕೊಳ್ಳಿ. ಓಕೆ, ಮತ್ತು ಕೆಲವು ಚೆನ್ನಾಗಿರುತ್ತೆ. ಆಲ್ರೆಡಿ ಏನಂತಂದರೆ ಸಿಲೆಬಸಲ್ಲಿ ಇದೆ ಅಲ್ರಿ ಮೇಡಮ್, ನೀವೇನು ಹೇಳೋದಂತೇಳಿ. ಬಟ್ ಆ ರೀತಿ ಇರೋಂಗಿಲ್ಲ. ಯಾವಾಗಲೂ ಕಾನ್ಸಂಟ್ರೇಷನ್ ಅದು ಇದ್ದಾಗ ಅಲ್ಲಿ ಹೋಗಿ ಹ್ಯೂಮನ್ ಟೆಂಡೆನ್ಸಿ ಇದು. ಓಕೆ, ಇದು ಇಂಪಾರ್ಟೆಂಟ್ ಅಂತಂದ್ರೆ ಅಲ್ಲಿ ಹೋಗಿ ಓದ್ತೇವೆ. ಮತ್ತು ಅದು ನಮ್ಮದು ರಿಟೆನ್ಷನ್ನದ್ದು ಪ್ರಮಾಣ ಜಾಸ್ತಿ ಆಗುತ್ತೆ ಅವಾಗ. ಓಕೆ,
ಸುರಕ್ಷತಾ ವೈಫಲ್ಯ ದುಬಾರಿ ಕನ್ನಡಿ ರಚನಾತ್ಮಕ ಬದಲಾವಣೆಗಿದು ಕಾಲ. ಅಂದರೆ ಮೊನ್ನೆ ನೋಡಿದ್ದೇವೆ, ಇದು ದುಬಾರಿ ಆನೆ ಶಿಬಿರದಲ್ಲಿ ಒಬ್ಬರು ಪ್ರವಾಸಿ ಮಹಿಳೆ ಈ 2 ಆನೆಗಳ ಕಾದಾಟದಲ್ಲಿ ಅವರು ತಮ್ಮ ಜೀವನವನ್ನು ಕಳೆದುಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಇದು ಆರ್ಟಿಕಲ್ ಇದೆ. ಯಾರು PSI ಎಕ್ಸಾಮ್ಗೆ ಓದ್ತಿರ್ತಿರಲ್ಲ ಅವ್ರು ಇದು ಒಂದು ಸಂಪಾದಕೀಯ ಇರ್ತಿತ್ತಲ್ಲ, ಇದನ್ನು ನೀಟಾಗಿ ಓದ್ಬಿಟ್ಟು ಇದ್ರ 1/4 ಆಗಿ ಅದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ. ಓಕೆ, ಹೆಲ್ಪ್ ಆಗುತ್ತೆ. ಇದನ್ನು ನೀವು ಎಲ್ಲಿ ಯೂಸ್ ಮಾಡ್ಕೋಬೋದು ಇವೆಲ್ಲ ಅಂತಂದರೆ, ಟೂರಿಸಮ್ ಬಗ್ಗೆ ಯಾವುದಾದ್ರೂ ಒಂದು ಆರ್ಟಿಕಲ್ ಬಂತು ಅಂದರೆ ಆಲ್ರೆಡಿ ಒಂದು ಸತ ಎಸ್ಸೆ ಆಗಿದೆ, ಇದು ಐ ಥಿಂಕ್ UPSCಯಲ್ಲೇ ಆಗಿದೆ. ಸೊ ನೀವು ಏನಂತಂದರೆ ಟೂರಿಸಮ್ ಎಸ್ಸೆ ಬಂದಾಗ ಇವ್ರನ್ನೆಲ್ಲ ಕೋಟ್ ಮಾಡಬೇಕು. ಅಂದರೆ ಇನ್ನೂ ಏನು ನಮ್ಮದು ಪ್ಲಾಸ್ ಇದೆ ಟೂರಿಸಮ್ದಲ್ಲಿ ಈ ರೀತಿ ಎಲ್ಲ ಅಂತಂದರೆ ಏನು ಅಂದರೆ ರಿಕ್ವೈರ್ಡ್ ಇನ್ನೂ ಸೇಫ್ಟಿ ಮೇಜರ್ಸ್ ಇಲ್ಲ ಅಂಥೇಳಿ ಇಲ್ಲಿ ನೀವು ಈ ರೀತಿ ಏನಂತಂದರೆ ಎಕ್ಸಾಮ್ ಕೋಟ್ ಮಾಡ್ಬೋದು. ಮೊನ್ನೆ ನೋಡ್ಬೋದು, ಅದು ಎಲ್ಲರದನ್ನು ಫುಲ್ ವೈರಲ್ ಆಗಿತ್ತಲ್ಲ, ಒಬ್ಬರು ಲೇಡಿ ಮಗುವನ್ನು ಅಪ್ಕೊಂಡು ಏನು ಅದು ಬೋಟಿಂಗ್ ಮಾಡೋ ಮುಂದಡೆ ಏನೋ ತಮ್ಮ ಜೀವನವನ್ನು ತೆತ್ತಿದ್ದು. ಇಂಥವೆಲ್ಲ ನೀವು ಅಲ್ಲಿ ಎಕ್ಸಾಂಪಲ್ ಆಗಿ ಕೋಟ್ ಮಾಡ್ಬೋದು. ಓಕೆ, ಇದು SIR ಅವರು ನಾವು ನೀವು ಅಂತಿದೆ. ಸೊ ಏನಿಲ್ಲ, ಮತ್ತು SIRದ ಬಗ್ಗೆ ನೀಟಾಗಿ ಓದ್ಕೊಳ್ಳಿ ಅಂತೇಳಿ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. SIRಲ್ಲಿ 2 ರೀತಿ ಇದನ್ನು ನೋಡ್ತಾರೆ. ಒಂದು ಗುರುತಿನ ಪ್ರಮಾಣ ಪತ್ರ, ಇನ್ನೊಂದು ಜನನ. ಇದ್ರ ಮೇಲೆ ಆ ಜನನ ಇದ್ರೊಳಗೆ ಆ 3 ಕಂಡೀಷನ್ಸ್ದ 3 ಮಾನದಂಡಗಳನ್ನು ಇದು ಮಾಡಿದ್ದಾರೆ. ಗುರುತಿನ ಚೀಟಿಗಳೊಳಗೆ 12 ಕನ್ಸಿಡರ್ ಮಾಡ್ತಾರೆ. ಯಾವ್ಯಾವ ಅಂತ ಹೇಳಿ ಹೋಗಿ ನೀಟಾಗಿ ಒಂದು ಸ್ವಲ್ಪ SIR ಓದ್ಕೊಳ್ಳಿ. ತುಂಬಾ ನ್ಯೂಸಲ್ಲಿ ಬರುವಂಥ ಚಾನ್ಸಸ್ ತುಂಬಾ ಇದೆ. ಮತ್ತು ಎಲೆಕ್ಷನ್ ಕಮಿಷನ್ ಕೂಡ ನೀವು ಓದ್ಕೋಬೇಕಾಗತ್ತೆ. ಓಕೆ, ಇದು ಬೇಡ. ಸೊ ಇದು ನಮ್ಮದು ಹುಬ್ಬಳ್ಳಿ ಮತ್ತು ಧಾರವಾಡದ ಪಾಲಿಕೆ ವಿಭಜನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಎಲ್ಲ ಏನು ಬೇಡ, ನೀವು ಹೋಗಿಬಿಟ್ಟು ಅದೇ ಮೊನ್ನೆ ಅದನ್ನು ನಾನು ಹೇಳಿದ್ದೀನಲ್ಲ, ಮುನ್ಸಿಪಲ್ ಕಾರ್ಪೊರೇಷನ್ ಅನ್ನೋ ಬಗ್ಗೆ ನೀಟಾಗಿ ಓದ್ಕೊಳ್ಳಿ. ಮತ್ತು ಏನಂತಂದರೆ ಮೇಯರ್ ಬಗ್ಗೆ ಓದ್ಕೊಳ್ಳಿ. ಪ್ರೆಸೆಂಟ್ಲಿ 11 ಏನಂತಂದರೆ ಇನ್ನು ಕರ್ನಾಟಕದಲ್ಲಿ ಇವು ಮುನ್ಸಿಪಲ್ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಗಳು. ಓಕೆ, ಇದು ಪ್ರಧಾನಮಂತ್ರಿ ಮೋದಿಯವರು ಇಟ್ಲಿಗೆ ಭೇಟಿ ಕೊಟ್ಟಿದ್ರಲ್ಲ, ಅವಾಗ ಅವರಿಗೆ ಚಾಕ್ಲೇಟ್ ಗಿಫ್ಟ್ ಮಾಡಿದಾರಂತೆ. ಅದೆಲ್ಲ ಏನು ಬೇಡ. ಸೊ ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಇದೆ GDP ಕಾನ್ಸೆಪ್ಟ್. ಆಲ್ರೆಡಿ ನಾನು ಐ ಥಿಂಕ್ ಹೇಳಿದ್ದೀನಿ ಇದನ್ನು ಬಂದಿದ್ದಾಗ. GDP ಬೆಳವಣಿಗೆ ಅಂದಾಜು ಇಳಿಕೆ ಅಂಥೇಳಿ ಯಾರು ಹೇಳ್ತಾ ಇದ್ದಾರೆ? ವಿಶ್ವಸಂಸ್ಥೆ. ಎಷ್ಟಕ್ಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ವರ್ಷ? 6.4 ಮೊದಲ 6.6 ಅಂತೇಳಿ ಅಂದಾಜು ಮಾಡಿದ್ರು. ಈಗ ಒಂದು 0.2% ಇಳಿಕೆ ಆಗ್ತಾಯಿದೆ. ಯಾಕಂತಂದರೆ ಇಟ್ ಈಸ್ ಡ್ಯೂ ಟು ಏನಂತಂದರೆ ವಾರ್ ಎಫೆಕ್ಟ್ ಇದು. ಓಕೆ, ಇಲ್ಲಿ ನೀವು ಏನು ತಿಳ್ಕೊಬೇಕಂತಂದ್ರೆ ಫಸ್ಟ್ GDP ಕಾನ್ಸೆಪ್ಟನ್ನು ನೀಟಾಗಿ ಓದ್ಕೊಳ್ಳಿ. ಫಸ್ಟ್ ಇದರದ ಲಾಂಗ್ ಫಾರ್ಮ್ ಗೊತ್ತಿರಬೇಕು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಆಮೇಲೆ GNP ಅಂತ ಬರುತ್ತೆ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಏನು GDP ಅಂತಂದರೆ ಒಂದು ವರ್ಷದಲ್ಲಿ ಏನು ಒಂದು ನಿರ್ದಿಷ್ಟ ಅವಧಿಯಲ್ಲಿ ತಯಾರಾಗುವಂತಹ ಉತ್ಪಾದನೆ ಆಗುವಂಥ ಸರಕು ಮತ್ತು ಸೇವೆಗಳ ಒಂದು ಮೊತ್ತವನ್ನೇ ನಾವೇನಂತ ಕರಿತೇವೆ? GDP ಅಂತ ಹೇಳಿ ಕರಿತೇವೆ. ನೀವು ಇಲ್ಲಿ GDPಯನ್ನು ಓದ್ಕೊಳ್ಳಿ. ಮತ್ತು GDPಯಲ್ಲಿ 2 ರೀತಿ ಬರುತ್ತೆ. ಒಂದು ನಾಮಿನಲ್ GDP ಬರುತ್ತೆ, ಇನ್ನೊಂದು ರಿಯಲ್ GDP ಅಂತ ಬರುತ್ತೆ. ಇವು 2 ಮೀನಿಂಗನ್ನು ತಿಳ್ಕೊಳ್ಳಿ. ಮತ್ತು GDPಯನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಹೇಳಿ, ಒಂದು ಬರುತ್ತೆ ಇನ್ಕಮ್ ಮೆಥಡು, ಇನ್ನೊಂದು ಎಕ್ಸ್ಪೆಂಡಿಚರ್ ಬರುತ್ತೆ, ಇನ್ನೊಂದು ಮೂರು ಅದಾವೆ. ಇನ್ನೊಂದು ಯಾವುದು ಅಂತೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ಇನ್ನೊಂದು ಏನಂತಂದರೆ ನಾಮಿನಲ್ GDP ಮತ್ತು ರಿಯಲ್ GDPಗಿರುವಂತಹ ಡಿಫ್ರೆನ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದ್ರದ್ದು ಬೇಸ್ ಇಯರ್ ಯಾವುದಂತ ತಿಳ್ಕೊಳ್ಳಿ. ಈಗ GDP ಕ್ಯಾಲ್ಕುಲೇಷನ್ನ ಮಾಡಬೇಕಂತಂದರೆ ಒಂದು ಬೇಸ್ ಇಯರ್ ತೊಗೋತಾರೆ. ಆ ಬೇಸ್ ಇಯರ್ ಯಾವುದು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈಗ ನಾನು ಯಾವ ರೀತಿ ಎಂಗಲ್ ಹೇಳಿದ್ದೀನಲ್ಲ ಅದೇ ಓದ್ಕೊಳ್ಳಿ. ಮತ್ತು ಇನ್ನೊಂದು ಏನು ಕೇಳ್ತಾರೆ ಅಂತಂದರೆ ಟ್ರೆಂಡ್ ಒಳಗೆ, ಈಗ ಕಳೆದ ಒಂದು 10 ವರ್ಷಗಳಲ್ಲಿ GDP ಸತತವಾಗಿ ಇನ್ಕ್ರೀಸ್ ಆಗಿದೆನಾ ಅಥವಾ ಡಿಕ್ರೀಸ್ ಆಗಿದೆನಾ, ಈ ರೀತಿ ಏನಂತಂದ್ರೆ ಕ್ವಶನ್ಸ್ ಬರ್ತಾವ. ಓಕೆ, ನೀವು ಒಂದು ಸ್ವಲ್ಪ ಏನಂತಂದರೆ ಇದು ಎಕನಾಮಿಕ್ ಸರ್ವೆದೊಳಗೆ ಕೊಟ್ಟಿರ್ತಾರೆ, ನೀವು ಒಂದು ಸ್ವಲ್ಪ ಈ ರೀತಿ ಏನಂತಂದರೆ ಕಾನ್ಸಂಟ್ರೇಷನ್ ಕೊಟ್ಟು ಓದಬೇಕಾಗಿರುತ್ತೆ. ಓಕೆ, ಒಂದು ಸೆಕೆಂಡು, ಇಲ್ಲಿ ಒಂದು ಪೇಜ್ ಮಿಸ್ ಆಗಿದೆ. ಅದು ಆ್ಯಕ್ಚುಲಿ ಒಂದು ನಮ್ಮದು ಮಹಿಳಾ ಆಯೋಗದ ಬಗ್ಗೆ ಇತ್ತು, ಮತ್ತು ಇನ್ನೊಂದು ಆ ಪೇಜ್ ಮಿಸ್ ಆಗಿದೆ ಇಲ್ಲಿ ತೊಗೊಳ್ಳುವಾಗ. ಸೊ ನಂಗೆ ನೆನಪಿದೆ, ಅದು ಮಹಿಳಾ ಆಯೋಗದ ಒಂದು ಬಂದಿದೆ. ಓಕೆ, ಆರ್ಟಿಕಲ್ ಅಂದರೆ ಇತ್ತೀಚೆಗೆ ಅವ್ರ ಜಡ್ಜದ ಸೊಸಿ
ಮೇಲೆ ಕೇಸ್ ಆಗಿತ್ತಲ್ಲ, ಅವ್ರು ಡ್ರಗ್ ಅಡಿಕ್ಟ್ ಇದ್ದರು, ಹೀಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂಥೇಳಿ. ಸೊ ಅದು ವಿಷಯ ಮಹಿಳಾ ಆಯೋಗಕ್ಕೆ ಹೋಗಿದೆ. ಮಹಿಳಾ ಆಯೋಗ ನಮ್ಮದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಮದು HYT. ಸೊ ಇಲ್ಲಿ ಫಸ್ಟ್ ಏನು ಗೊತ್ತಿರಬೇಕು, ಮಹಿಳಾ ಆಯೋಗ ಯಾವಾಗ ಸ್ಥಾಪನೆ ಆಯಿತು? 1992ರಲ್ಲಿ. ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ಬಾಡಿ. ಏನು ಸ್ಟ್ಯಾಚ್ಯುಟರಿ ಬಾಡಿ ಅಂತಂದ್ರೆ ನಮ್ಮದಿದು ಪಾರ್ಲಿಮೆಂಟದ್ದು ಆ್ಯಕ್ಟ್ ಅಡಿ ಯಾವುದು ಸ್ಥಾಪನೆ ಆಗ್ತಾವಲ್ಲ ಅವಕ್ಕೆಲ್ಲ ನಾವು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಕರಿತೇವೆ. ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನಲ್ಲೇ ಇರುವಂತಹ ಒಂದು ಬಾಡೀಸಿಗೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತೇಳಿ ಕರಿತೀವಿ. ಹೋಗಿ ನೀಟಾಗಿ ಒಂದು ಸ್ವಲ್ಪ ವುಮೆನ್ಸ್ ಕಮಿಷನ್ ಬಗ್ಗೆ ಏನಂತಂದ್ರೆ ಸ್ಟಡಿ ಮಾಡಿ. ಓಕೆ, ಇನ್ನೊಂದಿತ್ತು ಅದು ಅದೇ ಇದರಲ್ಲಿ ಏನಂತಂದರೆ ಈಗ ಇತ್ತೀಚೆಗೆ ಕೇರಳದಲ್ಲಿ ಏನು ಸತೀಶಣ್ಣ ಅವರು ಅಧಿಕಾರ ಸ್ವೀಕಾರ ಮಾಡಿದ್ರಲ್ಲ, ನಾವೇನಂತಂದರೆ ಜಾತ್ಯತೀತ ಸೆಕ್ಯುಲರಿಸಮಿಗೆ ನಾವು ಹೆಚ್ಚಿನ ಒತ್ತು ಕೊಡ್ತೇವೆ ಹೊರತು ಕೋಮುವಾದಕ್ಕಲ್ಲ ಅಂತೇಳಿ ಹಿಂಗೆ ಒಂದು ತಮ್ಮದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಬಟ್ ಅಲ್ಲಿ ನಮಗೆ ಜಾತ್ಯತೀತ ಅನ್ನೋದು ವರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮತ್ತು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಏನು ಸೆಕ್ಯುಲರಿಸಮ್ ಅಂತಂದರೆ ಎಲ್ಲರಿಗೂ ಗೊತ್ತಿದೆ, ಇಂಡಿಯಾ ಸೆಕ್ಯುಲರ್ ಸ್ಟೇಟ್ ಅಂತೇಳಿ. ಏನು ಸೆಕ್ಯುಲರ್ ಸ್ಟೇಟ್ ಅಂತಂದ್ರೆ ನಮ್ಮದು ನೇಷನ್ಗೆ ಯಾವುದೇ ಒಂದು ಆಫಿಷಿಯಲ್ ರಿಲಿಜನ್ ಅಂತಿಲ್ಲ. ಓಕೆ, ಎಲ್ಲ ಒಂದು ಧರ್ಮಗಳನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಿ. ಮತ್ತು ಇದು ಏನು ಎಲ್ಲ ರಿಲಿಜನ್ನಿಂದ ಒಂದು ಫೇರ್ ಇದ್ರೊಳಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತೆ ನಮ್ದು ಏನು ಇಂಡಿಯಾ. ಹೀಗಾಗಿ ಸೆಕ್ಯುಲರ್ ಸ್ಟೇಟ್ ಅಂತ ಕರಿತೇವೆ. ಹೋಗಿ ನೀಟಾಗಿ ಇಂಡಿಯನ್ ಏನು ಸೆಕ್ಯುಲರ್ದ ಪಾಲಿಸಿ ಬಗ್ಗೆ ಒಂದು ಸ್ವಲ್ಪ ನೀಟಾಗಿ ಅದರ ಫೀಚರ್ಸ್ ಓದ್ಕೊಳ್ಳಿ. ಮತ್ತು ಇದು ಸೆಕ್ಯುಲರ್ ಅನ್ನೋ ವರ್ಡನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ಒಳಗೆ ಯಾವಾಗ ಸೇರ್ಪಡೆ ಮಾಡಿದ್ರು ಅದನ್ನು ಎಲ್ಲಿ ಸೇರ್ಪಡೆ ಮಾಡಿದ್ದಾರೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ ನೋಡಿ, ಅದು ನಮಗೆ ಆ್ಯಕ್ಚುಲಿ ಪೇಜ್ ಮಿಸ್ ಆಗಿದೆ, ಬಟ್ ಆದ್ರೂ ನಂಗೆ ಕಾನ್ಸೆಪ್ಟ್ ಓಕೆ ಇದರೊಳಗೆ ಬಂದಿದೆ ಅಂತ ನೆನಪಿದೆ. ಅಂದರೆ ನಾನಿಲ್ಲಿ ಅಂದರೆ ನಿಮ್ಗೆ ಹೇಳಬೇಕಂತಂದ್ರೆ ಫುಲ್ ಅದರದ್ದು ಪ್ರಿಪ್ರೇಷನ್ ಮಾಡಿಬಿಟ್ಟು ಏನು ಹೇಳಬೇಕು ಏನು ಹೇಳಬಾರ್ದು ಯಾವ್ದು HYT ಇದೆ ಅಂತ ಹೇಳಿ ನಿಮ್ಗಿಂತ ಹೆಚ್ಚು ನಾನು ಅದನ್ನು ಸ್ಟಡಿ ಮಾಡಿ ಹೇಳ್ತಿರ್ತೀನಿ. ಓಕೆ, ಇನ್ನು ನೋಡಿದ್ದು ರಣಜಿ ಟ್ರೋಫಿ ಇನ್ನು ಅಕ್ಟೋಬರ್ 11ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾನು ಐ ಥಿಂಕ್ ಅದು ಲಾಸ್ಟ್ ಮಾರ್ಚ್ ಒಳಗೇನೋ ಏಪ್ರಿಲ್ ಒಳಗೆ ಬಂದಿತ್ತು ರಣಜಿ ಟ್ರೋಫಿ ಇತ್ತೀಚೆಗೆ ನಡೆದಿತ್ತಲ್ಲ. ಸೊ ಅದು ಫೈನಲ್ ಪಂದ್ಯದಲ್ಲಿ ಜಮ್ಮು ಕಾಶ್ಮೀರ ಪ್ರಥಮ ಬಾರಿಗೆ ಐ ಥಿಂಕ್ ಇದು ರಣಜಿ ಟ್ರೋಫಿಯನ್ನು ತನ್ನ ಮುಡಿಗೆ ಏರಿಸಿಕೊಂಡಿದೆ. ಯಾವ ಒಂದು ತಂಡವನ್ನು ಸೋಲಿಸಿ ರಣಜಿ ಟ್ರೋಫಿಯನ್ನು ಗೆದ್ದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮತ್ತು ಇನ್ನೊಂದು ಏನಂತಂದರೆ ವಿಜಯ್ ಹಜಾರಿ ಟ್ರೋಫಿ ಅಂತಿದೆ, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ. ಜಸ್ಟ್ ಗೊತ್ತಿರಲಿ ಇವೇನಂತಂದ್ರೆ ಕ್ರಿಕೆಟಿಗೆ ಸಂಬಂಧಿಸಿದಂತಹ ಟ್ರೋಫಿಗಳಂತೇಳಿ. ಓಕೆ, ಇಲ್ಲಿ ನೋಡಿ ನನ್ನ ಕ್ಲಾಸ್ನಲ್ಲಿ ಹೇಳಿದ್ದೆ ಗೊಂಡಾ ಟ್ರೈಬ್ ಬಗ್ಗೆ ಬಂದಿತ್ತು, ಹೋಗಿ ನೋಡ್ಕೊಳ್ಳಿ. ದೇ ಆರ್ HYT ಅಂತೇಳಿ ಕ್ವಶನ್ ಆಗಿದೆ ನೋಡಿದ್ದು. ದ ಗೊಂಡಾ ಟ್ರೈಬ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಟ್ರೈಬಲ್ ಗ್ರೂಪ್ಸ್ ಫೌಂಡ್ ಮೇನ್ಲಿ ಇನ್. ಎಲ್ಲಿ ಕಂಡು ಬರ್ತಾರೆ ಅವರು? ಇನ್ನೂ ಒಂದು ಲಾರ್ಜೆಸ್ಟ್ ಟ್ರೈಬಲ್ ಗ್ರೂಪ್ಸ್ ಅದಾರ, ಅವ್ರು ಎಲ್ಲಿ ಕಂಡು ಬರ್ತಾರೆ ಅಂತ ಕೇಳ್ತಾ ಇದ್ದಾರೆ. ಇದು ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇದ್ರೊಳಗಾಗಿದೆ ಕ್ವಶನ್ನು. ನಾರ್ತ್ ಈಸ್ಟ್ ಇಂಡಿಯಾ ಅಂತ ಕೇಳ್ತಾ ಇದ್ದಾರೆ. ಈಶಾನ್ಯ ರಾಜ್ಯಗಳು, ಸೆಂಟ್ರಲ್ ಇಂಡಿಯಾ ಅಂತಂದರೆ ನಮ್ಮದು ಮಧ್ಯ ಭಾರತ, ಸೌತ್ ಇಂಡಿಯಾ ದಕ್ಷಿಣ ಭಾರತ, ಹಿಮಾಲಯನ್ ರೀಜನ್. ಸೊ ನಿನ್ನೆ ಯಾರು ಹೋಗಿ ಅದನ್ನು ನೀಟಾಗಿ ಸ್ಟಡಿ ಮಾಡಿರ್ತಾರಲ್ಲ ಗೊತ್ತಾಗುತ್ತೆ. ಆಬ್ವಿಯಸ್ಲಿ ನಮ್ದು ಇದು ಏನಂತಂದರೆ ಸೆಂಟ್ರಲ್ ಇಂಡಿಯಾ ಅಂತಂದರೆ ಇದು ನಮ್ಮ ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ಏನಂತಂದರೆ ಮಹಾರಾಷ್ಟ್ರ ಇಲ್ಲೆಲ್ಲ ಏನಂತಂದರೆ ಕಂಡು ಬರ್ತಾರೆ. ಸೊ ಇಲ್ಲಿ ಕೂಡ ಒಂದು ಕ್ವಶನ್ ಆಗಿದೆ, ಅದು ಮಿಸ್ ಆಗಿದೆ. ಇದು ಕೂಡ ಏನಂತಂದರೆ ಒಂದು ಪೇಜಲ್ಲೂ ಇದು ಆಗಿದೆ. ಎಲ್ಲಿ ಮೇನ್ಲಿ ಇದು ಗೊಂಡಾ ಟ್ರೈಬ್ ಕಂಡು ಬರ್ತಾರೆ ಅಂಥೇಳಿ ಕ್ವಶನ್ ಆಗಿದೆ. ಓಕೆ, ಅದು ಏನಂತಂದರೆ ಛತ್ತೀಸ್ಗಢ, ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ. ಓಕೆ, ಇಲ್ಲಿ ರೀಸನ್ನೇ ಕೇಳಿಬಿಟ್ಟಿದ್ದಾರೆ. ಓಕೆ, ಡಿವೈಡ್ ಮಾಡ್ತೀವಲ್ಲ ಸ್ಟೇಟ್ ಬಿಟ್ಟು ರೀಸನ್ನೇ ಕೇಳಿಬಿಟ್ಟಿದ್ದಾರೆ. ಸೆಂಟ್ರಲ್ ಇಂಡಿಯಾದಲ್ಲಿ ಕಂಡು ಬರ್ತಾರೆ. ಮತ್ತು ಇನ್ನೊಂದು UPSCಲಿ ಕೂಡ ಕ್ವಶನ್ ಆಗಿದೆ ನೋಡಿ. ಅದು ಎವ್ರಿ ಇಯರ್ ಎ ಮಂತ್ ಲಾಂಗ್ ಎಕೋಲಾಜಿಕಲಿ ಇಂಪಾರ್ಟೆಂಟ್ ಕ್ಯಾಂಪೇನ್ ಆರ್ ಫೆಸ್ಟಿವಲ್ ಈಸ್ ಹೆಲ್ಡ್ ಡ್ಯೂರಿಂಗ್ ವಿಚ್ ಸರ್ಟೇನ್ ಕಮ್ಯುನಿಟೀಸ್ ಟ್ರೈಬ್ಸ್ ಏನಂತಂದರೆ ಪ್ಲ್ಯಾಂಟ್ ಸ್ಯಾಪ್ಲಿಂಗ್ಸ್ ಆಫ್ ಫ್ರೂಟ್ ಬೇರಿಂಗ್ ಟ್ರೀಸ್ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಸಚ್ ಕಮ್ಯುನಿಟಿ ಟ್ರೈಬ್ಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಕೆಳಗಿನ ಯಾವ ಒಂದು ಟ್ರೈಬ್ಸ್ ಅಥವಾ ಕಮ್ಯುನಿಟೀಸ್ ವರ್ಷದಲ್ಲಿ ಒಂದು ತಿಂಗಳು ಏನಂತಂದ್ರೆ ಅವರು ಹಣ್ಣು ಕೊಡುವ ಸಸಿಗಳನ್ನು ನೆಡ್ತಾರಂತ. ಆ ಒಂದು ಸಂಪ್ರದಾಯ ಐತಿ. ಆ ಒಂದು ಸಂಪ್ರದಾಯ ಈ ಕೆಳಗಿನ ಯಾವ ಒಂದು ಟ್ರೈಬ್ಸ್ ಅಥವಾ ಕಮ್ಯುನಿಟಿಯಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾ ಇದ್ದಾರೆ. UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ನಲ್ಲಿ ಪ್ರಿಲಿಮ್ಸಲ್ಲಿ ಆಗಿದೆ. ಸೊ ಇದರಲ್ಲಿಂದ ಗೊತ್ತಾಗುತ್ತೆ UPSC ಇಸ್ ದ ನಮ್ದು ಮೇನ್ ಬಾಸ್. ಸೊ ಗೊಂಡಾ ಈಸ್ ಆಲ್ಸೋ ನಮ್ದು ಇಂಪಾರ್ಟೆಂಟ್ ಅಂಥೇಳಿ ಗೊತ್ತಾಗುತ್ತೆ. ಇಲ್ಲಿ ಏನು ಆನ್ಸರ್ ಇದೆ ಅಂತಂದರೆ ಅದಕ್ಕೆ ಗೊಂಡ ಮತ್ತು ಕೊರ್ಕು ಅಂತೇಳಿ ಬರ್ತಾರೆ. ಇವನ್ ಕೊರ್ಕು ಆಲ್ಸೋ ಫೌಂಡ್ ಇನ್ ಮಧ್ಯಪ್ರದೇಶ ಒಳಗೆ ಕಂಡು ಬರ್ತಾರೆ. ನೀವು ಕಮೆಂಟ್ ಸೆಕ್ಷನಲ್ಲಿ ಈ ಬೂಟಿಯಾ ಮತ್ತು ಲೆಪ್ಚಾ ಎಲ್ಲಿ ಕಂಡು ಬರ್ತಾರೆ ಅಂತ ಹೇಳಿ. ಓಕೆ, ಬೂಟಿಯಾ ಮತ್ತು ಲೆಪ್ಚಾ ಮತ್ತು ಇರುಳ ಮತ್ತು ತೋಡರು. ಓಕೆ,
ಇವ್ರು ಎಲ್ಲಿ ಕಂಡು ಬರ್ತಾರೆ ಅಂತ ಹೇಳಿ. ಸಹಾರಿಯ ಮತ್ತು ಅಗಾರಿಯ ಅಂತಂದರೆ ಸೈಮಲ್ಟೇನಿಯಸ್ಲಿ ನೀವು ಕ್ವಶನ್ ಪೇಪರ್ ಬಿಡಿಸುವಾಗ ಓಕೆ ಇದು ಅಷ್ಟೇ ಆನ್ಸರ್ ಅಂತ ತಿಳ್ಕೊಂಡು ಸುಮ್ಮನೆ ಇರೋದಲ್ಲ. ಈ ಕೊಟ್ಟಿರ್ತಾರಲ್ಲ ಇದನ್ನು ಏನಂತಂದ್ರೆ ಆಪ್ಷನ್ ಅನ್ನು ಸ್ಟಡಿ ಮಾಡಬೇಕಾಗತ್ತೆ ನೀವು. ಓಕೆ ನೋಡಿ 3 ಕ್ವಶನ್ಸ್ ಆಗಿದೆ ಅಂದರೆ ನನಗೆ ಸಿಕ್ಕಿದ್ದು ನಾನು ನೋಡ್ಲಿಕ್ಕೆ ಹೋದಾಗ ಏನಂತಂದರೆ ಸಿಕ್ಕಿದ್ದು. ಸೊ ಇದರ್ಲಿಂದ ಏನಂತಂದರೆ ಗೊಂಡ ಈಸ್ HYT ಅಂಥೇಳಿ ಗೊತ್ತಾಯ್ತು. ಓಕೆ ನೋಡಿ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಕರೆಂಟ್ ಅಫೇರ್ಸ್ ಆಗಿ ನೋಡಬಾರ್ದು, ಅದನ್ನು ಸ್ಟ್ಯಾಟಿಕ್ಕಾಗಿ ಲಿಂಕ್ ಮಾಡಿ ಓದಬೇಕು. ಮತ್ತು ಅದನ್ನೇ ನಾವು ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಕರಿತೀವಿ. ಮತ್ತು ನಾನು ಅದನ್ನೇ ಇಂಟಿಗ್ರೇಟೆಡ್ ಅಪ್ರೋಚನ್ನೇ ಹೈ ಈಲ್ಡಿಂಗ್ ವೇ ಒಳಗೆ ನಾ ಏನಂತಂದರೆ ಅದನ್ನ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಯಾರು ನೋಡ್ತಾ ಇದ್ದಿರಲ್ಲ ಡೈಲಿ ಕಂಟಿನ್ಯೂವಸ್ ನೋಡಿ, ಮತ್ತು ಯಾವ ಇಂಪಾರ್ಟೆಂಟಿಗೆ HYT ಕ್ಲಾಸ್ ಹೇಳ್ತೀನಲ್ಲ ಹೋಗಿ ನೀಟಾಗಿ ಒಂದು ಸ್ವಲ್ಪ ಓದಿ ನಿಮ್ಮದೇ ಆದಂತಹ ನೋಟ್ಸ್ ಮಾಡ್ಕೊಳ್ಳಿ. ಏನಾದ್ರದ್ದು ನೀವು ಟೈಮ್ ವೇಸ್ಟ್ ಅಂತ ತಿಳ್ಕೊಬೇಡಿ. ನೀವು ಅದನ್ನು ಸ್ಟಡಿ ಮಾಡಿಬಿಟ್ಟು ಏನೋ ಬೇಜಾರಾಗುತ್ತಲ್ಲ ಒಂದು ಸ್ವಲ್ಪ ಬರೋದ್ರೆ ಅದು ನಿಮ್ಮದು ರಿಟೆನ್ಷನ್ ಪವರ್ ಜಾಸ್ತಿ ಆಗುತ್ತೆ. ಮತ್ತು ಮೆಮ್ರಿಯಲ್ಲಿ ಕೂಡ ಏನಂತಂದರೆ ಜಾಸ್ತಿ ಟೈಮ್ ಉಳಿಯುತ್ತೆ ಅದು. ಓಕೆ ಮತ್ತು ಅದು ನೀವು ಎಲ್ಲನೂ ಹೈ ಈಲ್ಡಿಂಗ್ ಟಾಪಿಕ್ ಪ್ರಿಪ್ರೇಷನ್ ಮಾಡುವುದರಲ್ಲಿಂದ ನಿಮಗೂ ಅದು ಒಂಥರ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಓಕೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.